ಈಗ ಫ್ರಮ್ ಪಾಸ್ಟ್ 6 to 8 months ಇಂದ ಲೈಕ್ ವಿ ಫೇಸ್ಡ್ ಅಂದ್ರೆ ನಾವು ಜಾಸ್ತಿ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ವಿ. ಸೊ ನೀವು ಅದನ್ನು ಇಟ್ಕೊಂಡು ಲೈಕ್ ಈ ಮೂವಿ ರಿಲೀಸ್ ಕೂಡ ಆಯಿತು. ಸೊ ನೀವೆಲ್ಲ ಇದು ಲಾಸ್ಟ್ ಫೈನಲ್ ಸ್ಟೇಜಸ್ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಸೊ ಅದೆಲ್ಲ ಮಾಡಿ ಸೊ ನೀವು ಆ ಥರ ಒಂದು ಸ್ವಲ್ಪ ಸ್ಟ್ರಾಂಗ್ ಮೆಂಟಾಲಿಟಿ ನೀವು ಇಟ್ಕೊಂಡಿದ್ದೀರಾ. ಸೊ ನೀವು ಅದನ್ನ ನೀವು ಯಾವ ಥರ ಎಲ್ಲ ಇದು ಮ್ಯಾನೇಜಬಲ್ ಮಾಡಿದ್ರಿ ಅಂತ ಅದನ್ನು. ಇಲ್ಲ, ಅದನ್ನ ಮ್ಯಾನೇಜ್ ಮಾಡಕ್ ನಾನು ಒಬ್ಬನೇ ಏನು ಮಾಡಿಲ್ಲ. ಈಗ ಫ್ಯಾಮಿಲಿ ಇಶ್ಯೂಸ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಜೊತೆಗೆ ಮೇಜರ್ ಸ್ಟ್ರೆಂತ್ ನಮಗೆ ನಮ್ಮ ಅತ್ತಿಗೆ. ಆ್ಯಂಡ್ ಸೊ ಅವರು ಅಲ್ಲಿ ಸಪೋರ್ಟ್ ಮಾಡೋದು, ನಾನು ಬರೀ ಅಲ್ಲಿ ಜೊತೆಯಲ್ಲಿ ಸಣ್ಣ ಪುಟ್ಟದಾಗ ನಾನು ಸಪೋರ್ಟ್ ಮಾಡಿದೆ. ನಾನು ಕಂಪ್ಲೀಟ್ 100% ಮಾಡೋಕ್ಕಲ್ಲೂ ಆಗ್ತಾ ಇರಲಿಲ್ಲ. ಆ್ಯಂಡ್ ಈ ಸಿನಿಮಾಲೂ ಅಷ್ಟೇ ನನ್ನ ಟೀಮು, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ನಮ್ಮ ಕ್ರಿಯೇಟಿವ್ ಹೆಡ್ ಅನಿಲು, ನನ್ನ ಕೋ ಡೈರೆಕ್ಟ್ರು ಅಭಿ, ಇವರೆಲ್ಲ ತುಂಬ ನನಗೆ ಹೆಗಲು ಸೇರಿಸಿ ನನ್ನ ಜೊತೆಲಿ ಕೆಲಸ ಮಾಡಿದ್ರು. ಆ್ಯಂಡ್ ಎಷ್ಟೊಂದು ಕಡೆ ಹೌದು, ನಾನು ಅನಿಲ್ ಹತ್ರ ಒಂದೂವರೆ ತಿಂಗಳಿಂದ ಹೇಳ್ಕೊತಾ ಇದ್ದೆ, ಇಲ್ಲ ನನಗೆ ತುಂಬ ಬೇಜಾರಿದೆ, ನನಗೆ ಒಂದು ಈ ಸಿನಿಮಾಗೆ ನಾನು 100% ಟೈಮ್ ಕೊಡೋಕ್ಕಾಗಿಲ್ಲ, ಬೇರೆ ಫ್ಯಾಮಿಲಿ ಇಶ್ಯೂ ಇದ್ದಿದ್ದರಿಂದ ಅಂತ. ಬಟ್ ಇವ್ರುಗಳು ತುಂಬ ಕೋಆಪ್ರೇಟ್ ಮಾಡಿದ್ರು. ಆ್ಯಂಡ್ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಎಡಿಟರ್ ಆಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು, ಎಲ್ಲರೂ ಅವ್ರವ್ರ ಕೆಲಸನ ಸ್ವಲ್ಪ ನನಗಿಂತ ಜಾಸ್ತಿನೇ ಎಫರ್ಟ್ ಹಾಕಿ ಅವರು ಆ ಕೆಲಸಗಳೆಲ್ಲ ಮಾಡಿ, ಅಂದರೆ ಅವ್ರಿಗೆ ಗೊತ್ತು ನನಗೆ ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅವರಿಂದ. ಅವ್ರ ಕೆಲ್ಸದ್ರು ಅದನ್ನ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಸೊ ನಿಮ್ಮ ಮುಖಾಂತರ ನಾನು ಅವ್ರಗಳಿಗೂ ಇನ್ನೊಸ್ತಿ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಅಣ್ಣ, ಇದಾದ್ಮೇಲೆ ಅದೇ ಲೈಕ್ ನೀವು ಹೇಳ್ದಂಗೆ ಲೈಕ್ ನಿಮ್ದು ಈ ಓಡಾಟ ಎಲ್ಲ ನೋಡಿ ನಮಗೂ ಒಂದು ಸ್ವಲ್ಪ ಮೋಟಿವೇಶನ್ ಬಂತು. ಲೈಕ್ ಅಂದರೆ ಲೈಕ್ ಎಷ್ಟೇ ಇದಾದ್ರೂ ಈ ಮೂವಿ ಇರಬೇಕು, ಈ ಕಡೆ ಫ್ಯಾಮಿಲಿ ಇರಬೇಕು. ಸೊ ನೀವೆಲ್ಲದೆಲ್ಲ ಹ್ಯಾಂಡಲ್ ಮಾಡಿದ್ರಿ. ಸೊ ಅದಕ್ಕೆ ನಿಮ್ಗೊಂದು ದೊಡ್ಡ ಹ್ಯಾಟ್ಸ್ ಆಫ್. ಇಲ್ಲ, ನನ್ಕಿಂತ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ನೀವುಗಳು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರಿ. ನಮ್ಗೆ ಸ್ಟ್ರೆಂತೆ ಒಂದು ರೀತಿಲಿ ನೀವು, ನಿಮ್ ಮೋಟಿವೇಶನ್, ನೀವು ಎಲ್ಲೂ ದರ್ಶನ್ ಆಗ್ಲಿ ನಮ್ಮ ಫ್ಯಾಮಿಲಿನಾಗ್ಲಿ ಎಲ್ಲೂ ನೀವು ಬಿಟ್ಕೊಡಕ್ ರೆಡಿ ಇರಲಿಲ್ಲ. ಸೊ ನೀವುಗಳ ಸಪೋರ್ಟ್ ಮಾಡಿದ್ಮೇಲೆ ನಮ್ಗೆ 100% ಎನರ್ಜಿ ಬಂದ್ಬಿಡುತ್ತೆ. ಅಲ್ಲ ಅಣ್ಣ, ಲೈಕ್ ನೀವು ಹೇಳಲ್ಲ ಬಿಟ್ಕೊಡೋದಂತ. ಏನೇ ಆಗ್ಲಿ ನಾವಂತೂ ಇನ್ನೂ 20 ಇನ್ನು 30 ವರ್ಷ ಆದ್ರೂ ಇದಂತೂ ಹಂಗೆ ಇರುತ್ತೆ, ಸಾಯೋರ್ಗು ಹಂಗೆ ಇರುತ್ತೆ. ಲೈಕ್ ನಾವು ಅಷ್ಟೆಲ್ಲ ನಾವು ರೆಡಿ ಆಗಿದ್ವಿ. ಏನೇ ಬಂದ್ರು ನಾವೆಲ್ಲ ಈಗ ಫ್ರಮ್ ಪಾಸ್ಟ್ 6 to 8 months ಇಂದ ಲೈಕ್ ನಾವು ಇಡೀ ಫ್ಯಾಂಡಮ್ ಎಲ್ಲ ನಾವು ಎಷ್ಟು ಫೇಸ್ ಮಾಡಿದ್ವಿ ಅಂತ ನಮಗೆ ಗೊತ್ತಿರುತ್ತೆ. ಸೊ ಅದ್ ನಾವೇನ್ ಫೇಸ್ ಮಾಡಿದೀವಿ ಈಗ ನೆಕ್ಸ್ಟ್ ಇನ್ನ ಮುಂದೆ ಬರೋ ಮೂವೀಸ್ಗೆಲ್ಲ ನಾವೆಲ್ಲ ಯುಟಿಲೈಸ್ ಮಾಡ್ಕೊಂತೀವಿ. ಅಂದ್ರೆ ನಾವೀಗ ಎಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು ಅಂತ ಎಲ್ರಿಗೂ ಗೊತ್ತಾಗಿದೆ. ಕರೆಕ್ಟ್. ಸೊ ನಮ್ಮ ಇದೆಲ್ಲ ಆಗಿಂತ ಮುಂಚೆ ಹೆಂಗಿತ್ತು ಅಂದ್ರೆ ಎಲ್ಲ ನಾವೆಲ್ಲ ಇದ್ರಲ್ಲಿದ್ವಿ, ಈ ಗುಂಪಲ್ಲಿದ್ವಿ. ಇವಾಗ ಒಂದ್ ಸ್ವಲ್ಪ 6 to 8 months ಇಂದ ಹೆಂಗಾಯ್ತಂದ್ರೆ ಲೈಕ್ ನಾವೆಲ್ಲರೂ ನಮ್ಮನ್ನ ಮಾತ್ರ ಇದು ಟಾಂಟ್ ಮಾಡೋರು ಎಲ್ಲ ಮಾಡೋರು. ಇವಾಗ ನಮಗೆ ಗೊತ್ತಾಗಿದೆ ಲೈಕ್ ಇನ್ನ ಏನೇ ಆಗ್ಲಿ ಎಲ್ಲ ಒಳಗಡೆ ಎಲ್ಲ ಫುಲ್ ಎಲ್ಲ ಬಂಡೆಗಳೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದೆ ನಮ್ಮ ಆಟ ಒಳಗಡೆ. ಸೊ ಇನ್ನ ಥ್ಯಾಂಕ್ ಯು. ಅಲ್ಲ, ಇವಾಗ ಅದೊಂದು ಸೇಯಿಂಗ್ ಇದೆಯಲ್ಲ, ಒಂದು ಕಲ್ಲು ಶಿಲೆ ಆಗೋದನ್ನೇ ಹುಳಿ ಏಟು ಬಿದ್ದಾಗ್ಲೇನೆ ಅಂತ. ಸೊ ಬೀಳ್ತಾ ಇದೆ, ಇನ್ನು ನಮ್ಮನ್ನ ಆ ಏಟ್ಗಳೇ ಇನ್ನು ನಮ್ಮನ್ನ ಶೇಪ್ ನೀಟಾಗಿ ಮಾಡುತ್ತೆ, ಪರ್ಫೆಕ್ಟ್ ಮಾಡುತ್ತೆ ನಮ್ಮಂತ ಸ್ಟ್ರಾಂಗೆಸ್ಟ್ ಫ್ಯಾಂಡಮ್ ಎಲ್ಲೂ ಸಿಗಲ್ಲ ಅಣ್ಣ. ಅದ್ ನಿಜ. ಅದೇ ನಮ್ಮ ಸ್ಟ್ರೆಂತ್. ನಂದಾಗ್ಲಿ ದರ್ಶನ್ದಾಗ್ಲಿ ಯಾವಾಗ್ಲೂ ಅದೇ ನಮ್ಮ ಸ್ಟ್ರೆಂತ್. ಒಂದ್ ದೊಡ್ಡ ಸೈನ್ಯಾಗ ನೀವಿದ್ದೀರಾ ನಮ್ಮ ಹಿಂದೆ, ಅಷ್ಟೇ. ಅದಿದ್ಮೇಲೆ ಇನ್ನೇನ್ ಬೇಕು ಹೇಳಿ. ಎಸ್ ಅಣ್ಣ, ವಿ ಲವ್ ಯು ಫಾರ್ ಎವರ್. ಸೊ ನೀವು ಮಾಡೋಕೆಲ್ಲ ನೋಡಿದೀವಿ. ಸೊ ಅದರಿಂದ ಲೈಕ್ ಇದು ರಾಯಲ್ ನಿಮ್ಗೊಂದು ದೊಡ್ಡ ಯಶಸ್ಸು ಸಿಗ್ಲಿ, ಅದರಿಂದ ಇನ್ನೂ ಎಲ್ಲ ಒಳ್ಳೊಳ್ಳೆ ಸ್ಟಾರ್ಸ್ ಎಲ್ಲ ಬರಲಿ. ಆಮೇಲೆ ನಿಮ್ಮ ಮುಖಾಂತರ ಇದು ನಿಮ್ಮ ಲಾಬಿಯಿಂದ ಇದು ಚಂದನ್ ಅಣ್ಣ ಬರ್ತಿದ್ದಾರೆ. ಸೊ ಅವಾಗೂ ತುಂಬ ಒಳ್ಳೇದಾಗಲಿ. ಸೊ ಇನ್ನೇನೇ ಇದ್ರು ನಾವೆಲ್ಲ ಇದ್ದೇ ಇರ್ತೀವಿ. ಇವಾಗ ಎಷ್ಟು ನೋಡಿರೋ ಲೈಕ್ ಇಟ್ ಮೈಟ್ ಬಿ ಜಸ್ಟ್ 1 or 2%. ಆಚೆಗಡೆ ಇನ್ನೂ ತುಂಬಾನೇ ದೊಡ್ಡದಾಗೆ ನಿಮ್ಗೆಲ್ಲ ಕಾಯ್ತಿದೆ. ಥ್ಯಾಂಕ್ ಯು. ಅಲ್ಲ, ನೀವು ಇದನ್ನ ವರ್ಡ್ಸ್ ಹೇಳ್ಬೇಕಾಗಿಲ್ಲ, ನಮ್ಗೆ ಅರ್ಥ ಮಾಡಿಸ್ಬಿಟ್ಟಿದ್ರೆ ನಿಮ್ಮ ಬಿಹೇವಿಯರ್ ಇಂದ ನಾವಿದೀವಿ ಅಂತ. ಯಾವುದೇ ಟೈಮಲ್ಲೂ ನಮ್ಮನ್ನ ನೀವು ಬಿಡೋದು ಇಲ್ಲ ಅಂತಾನೂ ಗೊತ್ತು. ಸೊ ಅದಕ್ಕೆ ನೀವು ಅಭಿಮಾನಿಗಳಲ್ಲ, ಸೆಲೆಬ್ರಿಟಿಗಳಲ್ಲ, ನಮ್ಮ ಪಾಲಕ್ ದೇವರಾಗ್ಬಿಟ್ಟಿದ್ದೀರ ನೀವು. ದೊಡ್ಡ ಮಾತು. ಥ್ಯಾಂಕ್ ಯು ಅಣ್ಣ, ವಿ ಲವ್ ಯು ಫಾರ್ ಎವರ್. ನಾನು ಚಂದನಾಗ ಮಾಡ್ತೀನಿ ಅಂದರೆ, ಬಾಸಾಗ ಮಾಡ್ತೀನಿ ಅಂದರೆ ಧನ್ವೀರ್ ಅವ್ರಿಗೊಂದು ಮಾಡ್ಬಿಡಿ ಅಣ್ಣ, ಅವ್ರಿಗೋಸ್ಕರ. ಇಲ್ಲ, ಖಂಡಿತ ಸಿಚುವೇಶನ್ ಬಂತು ಆಗ್ಬೇಕು. ಅದೇ ಹೇಳಂದಲ್ಲ, ಸ್ವಲ್ಪ ಸ್ಲೋ, ಪಾಪ ಧನ್ವೀರ್ ಕಾಯ್ಬೇಕು. ಇವೆರಡು ಮುಗಿಸಾದ್ಮೇಲೆ ಲೇಟ್ ಆದ್ರೂ ಪರವಾಗಿಲ್ಲ, ಅವ್ರನ್ನ ನೀವು ಇನ್ನೂ ಸ್ವಲ್ಪ ಇಂಡಸ್ಟ್ರಿ ನಿಲ್ಸೋ ತರ ಒಂದು ಒಳ್ಳೆ ಸಿನಿಮಾ ಮಾಡ್ಕೊಡಿ ಅಣ್ಣ ಅವ್ರಿಗೂ. ಅಯ್ಯೋ ಗುರು, ನಾನ್ ಯಾರನ್ನೂ ನಿಲ್ಸಿ ನಾನು ಯಾರಿಗೂ ಸಕ್ಸಸ್ ಎಲ್ಲ ಕೊಡೋನಲ್ಲ. ಒಳ್ಳೆ ಸಿನಿಮಾ ಮಾಡ್ತೀನಿ, ನೀವುಗಳು ಸಕ್ಸಸ್ ಮಾಡೋದನ್ನ. ಇಲ್ಲ, ಕೆಪಾಸಿಟಿ ಇದೆ. ಧನ್ವೀರ್ ಅವ್ರಿಗೊಂದು ಸಿನಿಮಾ ಮಾಡ್ಕೊಡಿ ಅಣ್ಣ. ಶೋರ್ 100% ಮಾಡಿ. ಧನ್ವೀರ್ ಅಂತಲ್ಲ, ಇಂಡಸ್ಟ್ರಿಲಿ ಎಲ್ಲರ ಜೊತೆ ಸಿನಿಮಾ ಮಾಡೋಕೆ ಒಂದು ಆಸೆ ಇದೆ ನನಗೆ. ಅಣ್ಣ ನಮಸ್ಕಾರ. ನಮಸ್ತೆ. 8 ತಿಂಗಳಿಂದ ಏನ್ ನಡೀತು ಅದೆಲ್ಲ ಒಂದು ಕಿಟ್ ಕನ್ಸ್ ಅಂತ ಮರೆತು ಒಂದು ಗಜಪಡೆ ಅಂತ ಇತ್ತು ನಮ್ಮ ಬಾಸ್ ಅವ್ರದ್ದು. ಆ ಗಜಪಡೆಯಲ್ಲಿ ಈ 8 ತಿಂಗಳಾದ್ಮೇಲೆ ನಮ್ಮ ಕಣ್ಣಿಗೆ ಕಾಣಿಸಿದ ಒಬ್ಬರೇ ಧನ್ವೀರ್ ಗೌಡ್ರು. ಒಂದೂರಲ್ಲಿ ಒಬ್ಬ ಯಜಮಾನ
ಆ ಯಜಮಾನಿಗೆ ಬಲಗೈ ಬಂಟ ಅಂತ ಧನ್ವೀರ್ ಗೌಡ್ರನ್ನ ಮಾತ್ರ ನೋಡಿದ್ ನಾವು. ಬೇರೆ ಗಜಪಡೆಯಲ್ಲಿ ಯಾರು ಕಾಣಿಸಿಲ್ಲ ನಮ್ಗೆ, ಅದೊಂದು ಬೇಸರ ಇದೆ. ಆದ್ರೆ ಅದೆಲ್ಲ ಬಿಟ್ಟು ರಾಯಲ್ ಬರ್ತಾ ಇದೆ ಅಲ್ವಾ, ಈ 2025 ರಾಯಲ್ ಜರ್ನಿ ಹಂಗೆ ಸ್ಟಾರ್ಟ್ ಆಗುತ್ತೆ. ಇನ್ಯಾರು ತಡೆ ನಿಲ್ಸಕ್ಕೆ ಯಾರ ಕೈಲೂ ಆಗಲ್ಲ. ಇದೊಂದು ನೀವುಗಳು ಸಪೋರ್ಟ್ ಮಾಡಿದ್ರೆ ಯಾರು ನಿಲ್ಸಕ್ಕಾಗಲ್ಲ. ಸಿನಿಮಾ ಬಗ್ಗೆ ಕೇಳ್ತಿಲ್ಲ. ನಮ್ಮ ಸೆಲೆಬ್ರಿಟಿಗಳಿದ್ದಾರಲ್ಲ ಅವ್ರ ಜೊತೆ ಇಡೀ ನಿಮ್ ತೂಗುದೀಪ ಕುಟುಂಬ ಒಂದ್ಸಲ ನೋಡ್ಬೇಕು ಅಷ್ಟೇ ನಮ್ಮ ಕೊನೆ. ಖಂಡಿತ ಹೇಳಿ, ಅದಕ್ಕೊಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ಗ್ಯಾರಂಟಿ ಎಲ್ಲರೂ ಒಂದ್ಸತಿ ಜೊತೆ ನೋಡೋಣ. ಮಾಡಿ ಅದೆಲ್ಲ ಬಾಸ್ ಬರ್ಡೇಗೆ ಸತಿ ಬರ್ಡೇ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನೀಟಾಗಿ ಮಾಡಕ್ಕಾಗತ್ತೆ ಅಂತ. ಯಾಕಂದ್ರೆ ದರ್ಶನ್ ಎಲ್ತು ತುಂಬಾ ಸಪೋರ್ಟ್ ಮಾಡ್ಬೇಕು ಅದಕ್ಕೆ. ಅದು ಅಕಸ್ಮಾತ್ ಅದ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅದೇ ಪ್ಲಾನ್ ಅಂತೂ ಇದೆ, ಏನ್ ಮಾಡ್ಬೇಕು ಅಂತ ಇನ್ನೂ ಏನು ಆಲೋಚನೆ ಅಂತೂ ಮಾಡಕ್ ಆಗಿಲ್ಲ. ಈಗ ತುಂಬಾ ಜನ ಮಾತಾಡಿದಾರಲ್ಲ ಅವ್ರಿಗೆಲ್ಲ ನಾವು ತೋರ್ಸ್ಬೇಕಲ್ಲ, ಅದಕ್ಕೋಸ್ಕರ ಈಗ ಆಲ್ರೆಡಿ ತೋರಿಸ್ತಾ ಇದೀರ, ತಿರ್ಗಾ ಇನ್ನೂ ಹೊಸದಾಗಿ ತೋರಿಸ್ಬೇಕಂತ ಏನಿಲ್ಲ. ಸರ್ ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರಿ ನೀವು, ನಮ್ಮವ್ರು ಯಾರನ್ನು ಗೊತ್ತಾಯ್ತು, ನಮ್ಮವ್ರು ಯಾರಲ್ಲ ಅಂತ ಗೊತ್ತಾಯ್ತು ಅಂತ ಹೇಳಿದ್ರಿ ಮೊನ್ನೆ ನೀವು. ಈಗ ಬಾಸ್ ಜೊತೆ ಸುಮಾರು ಜನ ಹೀರೋಗಳು ಇದ್ದಾರೆ, ನೋಡಿದೀವಿ ನಾವು. ಒಂದು ದಂಡೆ ಇತ್ತು. ಈಗ ನಾವು ಹೆಂಗೆ ಫೈಂಡ್ ಔಟ್ ಮಾಡೋದು? ಈಗ ಅವ್ರಿಗೆ ಸಪೋರ್ಟ್ ಮಾಡೋದು ಬೇಡೋ, ಹೆಲ್ಪ್ ಮಾಡಿ ಇಷ್ಟೊಂದು ಮಾಡಿದ್ದಾರೆ, ತುಂಬಾ ನಮಗೆ ಮಾಡಿದ್ದಾರೆ, ಅವರು ಕೂಡ ಮಾಡಿದ್ದಾರೆ ಬಾಸ್ಗೆ. ಈ ಒಂದು ಸಮಸ್ಯೆ ಆದ್ಮೇಲೆ ಅವ್ರಿಗೆ ಮಾಡಿದಾರ ಇಲ್ವಂತ ನಮ್ಗೆ ಹೆಂಗ್ ಕಂಡಿಡಿಯಕ್ಕಾಗುತ್ತೆ? ಹೆಂಗೆ ನಾವು ಇದು ಮಾಡೋಣ? ಅವ್ರಿಗೆ ಸಪೋರ್ಟ್ ಮಾಡ್ಬೇಕೋ ಬೇಡೋ? ಈಗ ರಾಯಲ್ಗೆ ಬರ್ತೀವಿ, ಎಲ್ಲ ನೋಡ್ತೀವಿ, ಎಲ್ಲ ಆಯ್ತು. ನೆಕ್ಸ್ಟ್ ಈಗ ಸುಮಾರು ಜನ ಇದ್ದಾರೆ, ಅವ್ರ ಬಾಸ್ ಜೊತೆ ಕಂಡ್ರೆ ಮಾತ್ರ ನಾವು ಹೋಗೋದು, ಅಥವಾ ನಮಗೆಲ್ಲ ಕೇಳ್ತಾರಲ್ಲಿ, ನಾವು ಕೆಲಸ ಮಾಡೋ ಜಾಗದಲ್ಲಿ, ನಾವೀಗ ಸಂಘದಲ್ಲಿ ಇದೀವಿ, ಗೊತ್ತಾಗುತ್ತೆ ಇಂಥವ್ರು ಬಂದಿಲ್ಲ, ಈಗ ಹೆಸರು ಹೇಳಂಗಿಲ್ಲ ನಾವೀಗ. ಇಂಥವ್ರು ಸಪೋರ್ಟ್ ಮಾಡಿಲ್ಲ, ಇಂಥವ್ರು ಬ್ಯಾಡಾಗಿ ಮಾಡೋರು, ಇಂಥವ್ರು ನಾವ್ ಹೆಂಗ್ ಕಂಡಿಡಿಯೋಣ ಅವ್ರನ್ನ? ಯಾವ ತರ ಇದು ಮಾಡೋದು? ಈಗ ನೀವ್ ಹೇಳೋದಿಲ್ಲ ಆನ್ಸರ್, ದರ್ಶನ್ ಜೊತೆ ಯಾರು ಇರ್ತಾರೆ ಅವರೇ ಅಷ್ಟೇನಾ? ಅದೇನಾ ಸರ್? ಓಕೆ ಸರ್.